ಈಗ ಅಲ್ ಜಜೀರಾ ಚಾನಲಲ್ಲಿ ಯಾರು ಹಾಕಿಸ್ತಾರೆ? ಈ SDPI ಸಾಬ್ರಿಗೂ ಇದಕ್ಕೂ ಏನು ಸಂಬಂಧ ಇದೆ? ಕೇರಳದಲ್ಲಿರುವಂಥ ಕಮ್ಯುನಿಸ್ಟ್ ಪಾರ್ಟಿಯವರು ಯಾಕೆ ಇದಕ್ಕೆ ಬರ್ತಾರೆ? ಯಾಕಾಗಿ ಇಲ್ಲಿರುವಂಥ ಯಾರೋ ಒಂದಷ್ಟು ಜನ ಲೆಟ್ರನ್ನ ಬರೆದುಬಿಟ್ಟು ಕೇರಳ ಸರ್ಕಾರದ ತನಿಖೆಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾರೆ? ಯಾಕೆ ಎಲ್ಲರೂ ಮೊಬೈಲಲ್ಲೇ ನಂದು ಎಲ್ಲ ದಾಖಲೆ ಇದೆ ನನ್ನ ಹತ್ರ ಎಲ್ಲ ಇದೆ ಅಂತೇಳಿ ಹೇಳ್ತಿದ್ದವರು ಇವತ್ತು ಅಲ್ಲಿಂದ ಪಲಾಯನವನ್ನು ಮಾಡ್ತಾ ಇದ್ದಾರೆ. ಕೆಲವರು ಯಾಕೆ ದಾಖಲೆಯನ್ನು ಸಾಕ್ಷ್ಯಾಧಾರಗಳನ್ನು ಕೊಡದಲ್ಲೇ ಬರೀ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನೇ ಮಾಡ್ತಾ ಇದ್ದಾರೆ? ಈ ಒಂದು ಮಾಸ್ ಮ್ಯಾನ್ ಇರ್ಬೋದು, ಆ ಸುಜಾತಾ ಭಟ್ ಇರ್ಬೋದು, ಇವತ್ತು ಅವರು ಕೂಡ ಎಕ್ಸ್ಪೋಸ್ ಆಗಿದ್ದಾರೆ ಇವತ್ತು. ಹಾಗಿರ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾದಂಥ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ರಿಗೂ. ಎಲ್ಲರ ಕಣ್ಣೆದುರುಗಡೆ ಇವತ್ತು ಸತ್ಯ ಸಂಗತಿ ಬಯಲಾಗಿದೆ ಇವತ್ತು. ಈ ಹಿನ್ನೆಲೆಯಲ್ಲಿ ಇದನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರದ್ದು ಪ್ರೊಟೆಸ್ಟ್ ನಡೆದಿರೋದ್ರಿಂದ SDPI ಅವರು ಇನ್ವಾಲ್ವ್ ಆಗಿರೋದ್ರಿಂದ ನನಗೆ ಇವರ ಉದ್ದೇಶ ಶುದ್ಧಿಯ ಬಗ್ಗೆ ಬಲವಾದ ಅನುಮಾನಗಳಿದ್ದಾವೆ. ಹಾಗೆ ಇದು ಜನಸಾಮಾನ್ಯರಲ್ಲೂ ಕೂಡ ಯಾಕೆ SDPIಗೂ ಇದಕ್ಕೂ ಏನು ಸಂಬಂಧ ಇದೆ? ಧರ್ಮಸ್ಥಳಕ್ಕೂ ನಂಬಿಕೆ ಹೊಡೆಯುವಂಥ ಕೆಲಸಕ್ಕೆ SDPI ಯಾಕೆ ಮುಂದಾಗ್ತಾ ಇದೆ? ಹಾಗಾಗಿ ಇವತ್ತು ಇದನ್ನು NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. NIAಗೆ ನೀವು ಕೊಟ್ಟರೆ ಎಲ್ಲ ಸತ್ಯ ಸಂಗತಿಗಳು ಹೊರಗಡೆ ಬರ್ತವೆ. ಈಗ